ನಮಸ್ಕಾರ ಸ್ನೇಹಿತರೆ. ಚನ್ನಪಟ್ಟಣ ಉಪಚುನಾವಣೆಯ ಕದನಕಣ ದೋಸ್ತಿಗಳಲ್ಲಿ ಒಡಕನ್ನುಂಟು ಮಾಡಿದೆಯಾ? 3 ಕಡೆ ಉಪಚುನಾವಣೆಗಳಿದ್ರು ಸಂಡೂರು ಮತ್ತು ಶಿಗ್ಗಾವಿ. ಚನ್ನಪಟ್ಟಣನೇ ಸದ್ದು ಮಾಡ್ತಾ ಇರೋದು ಜಾಸ್ತಿ. ಕರ್ನಾಟಕದ ಅಷ್ಟದಿಕ್ಕುಗಳಲ್ಲೂ ಸದ್ದು ಮಾಡ್ತಾ ಇರೋದು ಚನ್ನಪಟ್ಟಣದ ಉಪಚುನಾವಣೆಯ ಕದನಕಣ. ಇದಕ್ಕೆ ಕಾರಣ ತೀವ್ರ ಪೈಪೋಟಿ ಇರೋದು ಟಿಕೆಟ್ಗಾಗಿ. ಅಷ್ಟೇ ಅಲ್ಲದೆ ಇದೀಗ ಕುಮಾರಸ್ವಾಮಿ ಮತ್ತು ಡಿಕೆ ಬ್ರದರ್ಸ್ರ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ಮೈತ್ರಿ ಪಡೆಯಿಂದ ಸಿಪಿ ಯೋಗೇಶ್ವರ್ ಅವರು ಪ್ರಬಲ ಆಕಾಂಕ್ಷಿಯಾಗಿದ್ರು. ಕುಮಾರಸ್ವಾಮಿ ಅವರು ನನಗೆ ಸ್ಪರ್ಧೆ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ಟಿದ್ದಾರೆ ಅಂತ ಈ ಹಿಂದೆ ಹೇಳ್ಕೊಂಡಿದ್ರು. ಆದ್ರೆ ಕುಮಾರಸ್ವಾಮಿ ಅವರು ಇದನ್ನ ನಿರಾಕರಿಸಿದ್ರು. ಇನ್ನು ಅಭ್ಯರ್ಥಿ ಫೈನಲ್ ಆಗಿಲ್ಲ ಅಂತಾನೆ ಅವ್ರು ಹೇಳಿದ್ರು. ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಂತ ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಹೇಳಿದ್ರು, ಅಭ್ಯರ್ಥಿ ಫೈನಲ್ ಆಗೋದು ಡೆಲ್ಲಿನಲ್ಲಿ. ಎರಡೂ ಕಡೆಯ ನಾಯಕರು ಬಿಜೆಪಿ ಮತ್ತು ಜೆಡಿಎಸ್ ನವರು ಕೂತ್ಕೊಂಡು ಚನ್ನಪಟ್ಟಣ ಅಭ್ಯರ್ಥಿ ಯಾರಾಗಬೇಕು ಅಂತ ಡಿಸೈಡ್ ಮಾಡ್ತಾರೆ ಅಂತ ಹೇಳಿದ್ರು. ಚನ್ನಪಟ್ಟಣದ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಘೋಷಿಸಬೇಕು ಅಂತೇಳಿ ಆ ಭಾಗದ ಕಾರ್ಯಕರ್ತರು ಒತ್ತಾಯಿಸಿದ್ರು ಕುಮಾರಸ್ವಾಮಿ ಅವರಿಗೆ. ಆ ಕಡೆ ಯೋಗೀಶ್ವರ್ ಅವರ ಬೆಂಬಲಿಗರು ಸಹ ಸಭೆ ಮಾಡಿ ಮೈತ್ರಿ ಟಿಕೆಟ್ ನ ಯೋಗೀಶ್ವರ್ ಅವರಿಗೆ ಕೊಡಬೇಕು ಅನ್ನೋ ಒತ್ತಡ ಸಹ ಹೇರಿದ್ರು. ಅದರಲ್ಲೂ ಬಿಜೆಪಿಯ ಚಿಹ್ನೆ ಅಡಿನೇ ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒತ್ತಡ ಹಾಕಿದ್ದಾರೆ. ಇದು ಒಂದು ವೇಳೆ ಆಗದೆ ಹೋದ್ರೆ ಮೈತ್ರಿ ಮುರಿದು ಬಿದ್ರೂ ಚಿಂತೆ ಇಲ್ಲ, ಬಿಜೆಪಿ ಸಪರೇಟ್ ಆಗಿ ಸ್ಪರ್ಧೆ ಮಾಡಬೇಕು ಅನ್ನೋಷ್ಟರ ಮಟ್ಟಿಗೆ ಈಗ ಸಿಪಿ ಯೋಗೇಶ್ವರ್ ಅವರ ಬೆಂಬಲಿಗರು ಸಿಡಿದೆದ್ದಿದ್ದಾರೆ. ನಿಜಕ್ಕೂ ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಮಿಸ್ ಆಗುತ್ತಾ? ಒಂದು ವೇಳೆ ಮಿಸ್ ಆದ್ರೆ ಸಿಪಿ ಯೋಗೇಶ್ವರ್ ಅವರು ಬಂಡಾಯ ಹೇಳ್ತಾರ? ಎಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಚನ್ನಪಟ್ಟಣ ಕ್ಷೇತ್ರವನ್ನು ಜೆಡಿಎಸ್ ನಲ್ಲೇ ಉಳಿಸಿಕೊಳ್ಬೇಕು. ಜೆಡಿಎಸ್ ಪಕ್ಷ ಉಳಿಬೇಕು ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈ ಕ್ಷೇತ್ರದಿಂದ ಟಿಕೆಟ್ ಕೊಡಬೇಕು ಅಂತ ಜೆಡಿಎಸ್ ನ ಕಾರ್ಯಕರ್ತರು ದುಂಬಾಲು ಬಿದ್ದಿದ್ದಾರೆ ಕುಮಾರಸ್ವಾಮಿ ಅವರಿಗೆ. ಅದರ ಬೆನ್ನಲ್ಲೇ ಈ ಕಡೆ ಬಿಜೆಪಿಯ ಬೆಂಬಲಿಗರು ಸಹ ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡಬೇಕು, ಮಿಸ್ ಆದ್ರೆ ನಾವು ಸಪರೇಟ್ ಆಗಿ ಸ್ಪರ್ಧೆ ಮಾಡೋಣ, ಫ್ರೆಂಡ್ಲಿ ಫೈಟ್ ಆಡ್ಬಿಡೋಣ, ಯಾವುದೇ ಕಾರಣಕ್ಕೂ ಜೆಡಿಎಸ್ ಜೊತೆ ಹೊಂದಾಣಿಕೆ ಬೇಡ ಅನ್ನೋ ಒತ್ತಡ ಹಾಕ್ತಾ ಇದ್ದಾರೆ. ಅಂದ್ರೆ ತ್ರಿಕೋನ ಸ್ಪರ್ಧೆಯಾದ್ರೂ ಚಿಂತೆ ಇಲ್ಲ, ಸಿಪಿ ಯೋಗೇಶ್ವರ್ ಅವರು ನಿಲ್ಲೋದು ಗ್ಯಾರಂಟಿ ಅನ್ನೋ ಸಂದೇಶನ ಬಿಜೆಪಿ ಕಡೆಯಿಂದ ಸಿಪಿ ಯೋಗೇಶ್ವರ್ ಅವರ ಬೆಂಬಲಿಗರು ರವಾನಿಸಿದ್ದಾರೆ. ಜೆಡಿಎಸ್ ನವರು ನಿಖಿಲ್ ಕುಮಾರಸ್ವಾಮಿ ಅವರೇ ಇಲ್ಲಿಂದ ಸ್ಪರ್ಧೆ ಮಾಡಬೇಕು ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಇದರ ಹಿಂದೆ ಒಗ್ಗಟ್ಟಿನ ಮೂಲ ಮಂತ್ರ ಜಪಿಸೋದು. ಒಂದು ವೇಳೆ ಕುಮಾರಸ್ವಾಮಿ ಅವರ ಕುಟುಂಬದವರನ್ನ ಬಿಟ್ಟು ಬೇರೆ ಯಾರಾದ್ರೂ ಸ್ಪರ್ಧೆ ಮಾಡಿದರೆ ಕ್ಷೇತ್ರ ಗೆಲ್ಲೋದು ಬಹಳ ಕಷ್ಟ, ಒಗ್ಗಟ್ಟಿರೋದಿಲ್ಲ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಇಲ್ಲಿಂದ ನಿಲ್ಲಿಸಬೇಕು ಅನ್ನೋದಕ್ಕೆ ಒತ್ತಡಗಳು ಕೇಳಿ ಬರ್ತಾ ಇದೆ. 2009ರಿಂದ 2018ರವರೆಗೂ ಚನ್ನಪಟ್ಟಣ ಕ್ಷೇತ್ರ ಸಿಪಿ ಯೋಗೇಶ್ವರ್ ಅವರ ಹಿಡಿತದಲ್ಲಿತ್ತು. ಅದನ್ನು ಬಿಡಿಸಿಕೊಳ್ಳೋದಕ್ಕೆ ಜೆಡಿಎಸ್ಗೆ ಕಷ್ಟ ಆಗಿತ್ತು. ಈ ಕ್ಷೇತ್ರಕ್ಕೆ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡಬೇಕಾಯ್ತು. ರಾಮನಗರ ಮತ್ತು ಚನ್ನಪಟ್ಟಣ ಕ್ಷೇತ್ರದಿಂದ 2018ರಲ್ಲಿ ಕುಮಾರಸ್ವಾಮಿ ಅವರು ನಿಂತಿದ್ರು. ಎರಡೂ ಕಡೆ ಗೆದ್ರು. ಅವರು ರಾಮನಗರಕ್ಕೆ ರಾಜೀನಾಮೆ ಕೊಟ್ಟು ಚನ್ನಪಟ್ಟಣ ಕ್ಷೇತ್ರನ ಉಳಿಸಿಕೊಂಡ್ರು. ಹಾಗಾಗಿ ಇಷ್ಟೆಲ್ಲ ಕಷ್ಟಪಟ್ಟು ಗಳಿಸಿರ್ತಕ್ಕಂಥ ಕ್ಷೇತ್ರನ ಕುಮಾರಸ್ವಾಮಿ ಅವ್ರಿಗೂ ಕಳೆದುಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಜೆಡಿಎಸ್ ನವ್ರಿಗೂ ಕಳೆದುಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಈಗಾಗಲೇ ಸಿಪಿ ಯೋಗೇಶ್ವರ್ ಅವರ ಕೈಯಿಂದ ಕ್ಷೇತ್ರನ ಕಿತ್ತುಕೊಳ್ಳೋದಕ್ಕೆ ಸಾಕಷ್ಟು ಶ್ರಮ ವಹಿಸಿದೀವಿ. ಮತ್ತೆ ಏನಾದ್ರೂ ಅವರ ಕೈಗೆ ಹೋಯ್ತು ಅಂದ್ರೆ ಮರಳಿ ಪಡೆಯೋದು ಕನಸಿನ ಮಾತು ಅನ್ನೋದು ಜೆಡಿಎಸ್ ನ ಲೆಕ್ಕಾಚಾರ. ನಿಮಗೆ ನೆನಪಿರಬಹುದು, 2009ರಲ್ಲಿ ಆಪರೇಷನ್ ಕಮಲಕ್ಕೊಳಗಾಗಿ ಸಿಪಿ ಯೋಗೇಶ್ವರ್ ಅವರು ರಾಜೀನಾಮೆ ಕೊಟ್ಟು ಮತ್ತೆ ಸ್ಪರ್ಧೆ ಮಾಡಿದ್ರು. ಆಗ ಜೆಡಿಎಸ್ ನ ಎಂಸಿ ಅಶ್ವಥ್ ಅವರು ಗೆಲುವು ಸಾಧಿಸಿದ್ದು ಬಿಟ್ರೆ ಆಲ್ಮೋಸ್ಟ್ ಆಲ್ 8 ಬಾರಿ ನಡೆದಿರತಕ್ಕಂತಹ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ 5 ಬಾರಿ ಯೋಗೇಶ್ವರ್ ಅವರೇ ಗೆದ್ದಿದ್ದಾರೆ. 2 ಬಾರಿ ಕುಮಾರಸ್ವಾಮಿ ಅವರ ಕೈಲಿ ಸೋತಿದ್ದಾರೆ 2018 ಮತ್ತು 2023ರಲ್ಲಿ. ಕುಮಾರಸ್ವಾಮಿ ಅವರು ಮಂಡ್ಯ ಸಂಸದರಾಗಿ ರಾಜೀನಾಮೆ ಕೊಡುವ ಪರಿಸ್ಥಿತಿ ಬಂದಿರೋದ್ರಿಂದ ಸಿಪಿ ಯೋಗೇಶ್ವರ್ ಅವರ ಕನಸು ಈಗ ಮತ್ತೆ ಚಿಗುರೊಡೆದಿದೆ. ಎಲ್ಲೋ ಒಂದು ಕಡೆ ಸಿಪಿ ಯೋಗೇಶ್ವರ್ ಅವರಿಗೆ ಈಗ ಅನ್ನಿಸಿದೆ, ಕುಮಾರಸ್ವಾಮಿ ಅವರು ನನಗೆ ಈ ಕ್ಷೇತ್ರನ ಬಿಟ್ಕೊಡೋದು ಡೌಟು ಅಂತ. ಹಾಗಾಗಿ ಅವರು ತಮ್ಮ ಬೆಂಬಲಿಗರ ಮೂಲಕ ಸುದ್ದಿಗೋಷ್ಠಿ ಮಾಡಿಸಿ ಸಂದೇಶ ರವಾನೆ ಮಾಡಿದ್ದಾರೆ. ನನಗೇನಾದ್ರೂ ಮೈತ್ರಿ ಟಿಕೆಟ್ ಮಿಸ್ ಆದ್ರೆ ಬಂಡಾಯ ಸ್ಪರ್ಧೆ ಖಚಿತ. ಜೆಡಿಎಸ್ ನವರ ವಾದ ಏನಪ್ಪಾ ಅಂದ್ರೆ, ನೀವ್ ಹೆಂಗಿದ್ರು ಇವಾಗ MLC ಆಗಿದ್ದೀರಾ, ಅವಧಿ ಇನ್ನು 3.5 ವರ್ಷ ಇದೆ, MLC ಆಗಿ ಇರಿ, ಇದು ನಮ್ಮ ಕ್ಷೇತ್ರ, ನಾವೇ ಉಳಿಸ್ಕೊಳ್ತೀವಿ, ಹಾಗಾಗಿ ಇಲ್ಲಿಂದ ನಮ್ಮದೇ ಅಭ್ಯರ್ಥಿಯನ್ನ ಹಾಕ್ತೀವಿ ಅನ್ನೋದು ಜೆಡಿಎಸ್ ನ ನಾಯಕರು ಮತ್ತು ಕಾರ್ಯಕರ್ತರ ವಾದ. ಸ್ನೇಹಿತರೆ, ಯೋಗೀಶ್ವರ್ ಅವರಿಗೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ತಮ್ಮದೇ ಆದ ಬೆಂಬಲಿಗರ ಪಡೆ ಇದೆ. ಒಂದು ವೇಳೆ ಟಿಕೆಟ್ ಏನಾದ್ರೂ ಮಿಸ್ ಆದ್ರೆ
ದೋಸ್ತಿ ಖತಮ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. 2 ದಿನದ ಹಿಂದಷ್ಟೇ ಜೆಡಿಎಸ್ ನ ಚನ್ನಪಟ್ಟಣ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಜೈಮುತ್ತು ಅವರು ಸುದ್ದಿಗೋಷ್ಠಿ ಮಾಡಿದ್ರು. ಅಲ್ಲಿ ಅವರು ಒತ್ತಾಯ ಮಾಡಿದ್ರು, ಈ ಕ್ಷೇತ್ರನ ನಾವೇ ಉಳಿಸಿಕೊಳ್ಳಬೇಕು ಮತ್ತೆ ಗೆಲ್ಲಬೇಕು ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಇಲ್ಲಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿ ಅಂತ ಒತ್ತಡ ಸಹ ಹೇರಿದ್ರು. ಆ ಸುದ್ದಿಗೋಷ್ಠಿಯ ಹಿನ್ನೆಲೆಯಲ್ಲೇ ಅದಕ್ಕೆ ಕೌಂಟರ್ ಕೊಡೋದಕ್ಕೆ, ಟಕ್ಕರ್ ಕೊಡೋದಕ್ಕೆ ಬಿಜೆಪಿಯ ಸಿಪಿ ಯೋಗೇಶ್ವರ್ ಅವರ ಬೆಂಬಲಿಗರು ಸಹ ಸುದ್ದಿಗೋಷ್ಠಿ ಮಾಡಿ ಮೈತ್ರಿ ಟಿಕೆಟ್ ನ ಸಿಪಿ ಯೋಗೇಶ್ವರ್ ಅವರಿಗೆ ಕೊಡಬೇಕು ಅನ್ನೋ ಒತ್ತಡ ಹೇರಿದ್ರು. ಎರಡೂ ಬಣದವರು ಟಿಕೆಟ್ ಗಾಗಿ ಪಟ್ಟು ಹಿಡಿಯುವುದರ ಮೂಲಕ ನಾನು ಗೆಲ್ಲದೆ ಇದ್ರು ನಿನ್ನನ್ನು ಸೋಲಿಸ್ತೀನಿ ಅಂತ ಸಿಪಿ ಯೋಗೇಶ್ವರ್ ಅವರು, ನಾನು ಗೆಲ್ಲದೆ ಇದ್ರು ನಿನ್ನ ಸೋಲಿಸ್ತೀನಿ ಅಂತ ಜೆಡಿಎಸ್ ನವರು ಜಟಾಪಟಿಗೆ ಬಿದ್ದಿರೋರ್ ತರ ಸುದ್ದಿಗೋಷ್ಠಿ ಮಾಡಿ ಒಬ್ಬರ ಮೇಲೊಬ್ರು ಹರಿಯಾಯ್ತಾ ಇರೋದ್ರಿಂದ ಗೊತ್ತಾಗುತ್ತೆ ದೋಸ್ತಿ ಖತಮ್ ಆಗುವ ಲಕ್ಷಣಗಳು ಕಾಣ್ತಾ ಇದೆಯಾ ಅಂತ. ತಾಲೂಕ್ ಬಿಜೆಪಿ ಅಧ್ಯಕ್ಷ ತೂಬಿನಕೆರೆ ರಾಜು ಅವರು ಸ್ಪಷ್ಟವಾಗಿ ಹೇಳಿದರೆ, ಒಂದು ವೇಳೆ ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಸಿಗದೇ ಇದ್ರೆ ಫ್ರೆಂಡ್ಲಿ ಫೈಟ್ ಆಡ್ಬಿಡೋಣ, ಅವರು ಸ್ಪರ್ಧೆ ಮಾಡ್ಲಿ, ನಾವು ಸ್ಪರ್ಧೆ ಮಾಡ್ತೀವಿ, ಕಾಂಗ್ರೆಸ್ನವರು ಸ್ಪರ್ಧೆ ಮಾಡ್ಲಿ, ತ್ರಿಕೋನ ಸ್ಪರ್ಧೆ ಆಗೇ ಬಿಡ್ಲಿ ಅನ್ನುವಷ್ಟರ ಮಟ್ಟಿಗೆ ಪತ್ರಿಕಾಗೋಷ್ಠಿಯಲ್ಲಿ ಸಿಪಿ ಯೋಗೇಶ್ವರ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿದರೆ ಬಿಜೆಪಿ ನಾಯಕರು. ಅಂದ್ರೆ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗುತ್ತೆ, ನಾನು ಬಂಡಾಯ ಹೇಳೋದು ಖಚಿತ ಅನ್ನೋ ಸಂದೇಶನ ಸಿಪಿ ಯೋಗೇಶ್ವರ್ ಅವರು ಕೊಡ್ತಾ ಇದ್ದಾರೆ. ಸಿಪಿ ಯೋಗೇಶ್ವರ್ ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು ನಿಮಗೆ ನೆನಪಿರಬಹುದು. ಕುಮಾರಸ್ವಾಮಿ ಅವರು ನನಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ಕೆಲಸ ಶುರು ಹಚ್ಕೊಳ್ಳಿ, ಚನ್ನಪಟ್ಟಣ ಕ್ಷೇತ್ರದ ಟಿಕೆಟ್ ನಿಮಗೆ ಅಂತ ಖಾತ್ರಿ ಮಾಡಿದ್ದಾರೆ ಅಂತ ಸಿಪಿ ಯೋಗೇಶ್ವರ್ ಅವರು ಮಾಧ್ಯಮದ ಎದುರುಗಡೆ ಹೇಳಿದ್ರು. ಇದರಿಂದ ಕುಮಾರಸ್ವಾಮಿ ಅವರು ಸಿಡಿಮಿಡಿಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಾನು ಆ ರೀತಿ ಹೇಳೇ ಇಲ್ಲ, ಸಿಪಿ ಯೋಗೇಶ್ವರ್ ಅವರು ಮೈತ್ರಿ ಟಿಕೆಟ್ ನನಗೆ ಅಂತ ಮಾಧ್ಯಮದ ಎದುರುಗಡೆ ಹೇಳ್ತಾ ಇದ್ದಾರೆ, ಇದು ಸರಿಯಲ್ಲ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಗರಂ ಆಗಿದ್ದಾರೆ ಯೋಗೇಶ್ವರ್ ಮೇಲೆ. ಟಿಕೆಟ್ ಬಗ್ಗೆ ಎರಡೂ ಕಡೆಯಿಂದ ಇನ್ನೂ ಚರ್ಚೆನೇ ಶುರುವಾಗಿಲ್ಲ, ನಾನೇ ಅಭ್ಯರ್ಥಿ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಎಚ್ ಡಿಗೆ ಪ್ರಶ್ನೆ. ಸ್ನೇಹಿತರೆ, ಜೆಡಿಎಸ್ ಮತ್ತು ಬಿಜೆಪಿ ಅವರು ಒಂದಾಗಿ ಎಚ್ ಡಿ ದೇವೇಗೌಡರ ಒಪ್ಪಿಗೆಯಿಂದ ಮೋದಿ ಅವರಿಗೆ ಬಲ ತುಂಬೋದಕ್ಕೆ ಮೈತ್ರಿ ಮಾಡ್ಕೊಂಡಿದ್ರು. ಈಗ ಚನ್ನಪಟ್ಟಣ ಬೈ ಎಲೆಕ್ಷನ್ ನ ಒಂದೇ ಒಂದು ಕ್ಷೇತ್ರದ ವಿಚಾರವಾಗಿ ಮೈತ್ರಿ ಮುರಿದು ಬೀಳುವ ಲಕ್ಷಣಗಳು ಎದ್ದು ಕಾಣ್ತಾ ಇದೆ. ಸ್ನೇಹಿತರೆ, ಈಗಾಗಲೇ 2024ರ ಲೋಕಸಭಾ ಚುನಾವಣೆಯಲ್ಲಿ ಚನ್ನಪಟ್ಟಣ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರಕ್ಕೆ ಬರುತ್ತೆ. ಮೊನ್ನೆ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಚನ್ನಪಟ್ಟಣದಿಂದ ಕಾಂಗ್ರೆಸ್ ಪಡೆದಿರುವ ಓಟ್ಗಳ ಸಂಖ್ಯೆ 85,000, ಅಂದ್ರೆ ಸುಮಾರು 70,000ದಷ್ಟು ಓಟ್ಗಳನ್ನು ಜಾಸ್ತಿ ಪಡೆದಿದೆ ಕಳೆದ ಬಾರಿಗೆ ಕಂಪೇರ್ ಮಾಡ್ಕೊಂಡ್ರೆ. 13ರಿಂದ 15,000 ವಿಧಾನಸಭಾ ಚುನಾವಣೆಯಲ್ಲಿ ಪಡಿತಾ ಇದ್ದ ಕಾಂಗ್ರೆಸ್ ಈ ಬಾರಿ ಅದನ್ನ 85,000ಕ್ಕೆ ಹೆಚ್ಚಿಸಿಕೊಂಡಿದೆ. ಅಂದ್ರೆ ಪ್ರಬಲ ಪೈಪೋಟಿ ನಿಶ್ಚಿತ. ಪರಿಸ್ಥಿತಿ ಹೀಗಿರುವಾಗ ಬಿಜೆಪಿ ಮತ್ತು ಜೆಡಿಎಸ್ ನವರು ಏನಾದ್ರು ಕಿತ್ತಾಡಿದ್ರೆ ಅದರ ಸಂಪೂರ್ಣ ಲಾಭ ಕಾಂಗ್ರೆಸ್ಗೆ ಸಿಗೋದ್ರಲ್ಲಿ ಯಾವುದೇ ಅನುಮಾನಗಳು ಈ ಕ್ಷಣಕ್ಕೆ ಕಾಣ್ತಾ ಇಲ್ಲ. ನಮ್ಮ ಬೇರುಗಳು ಶಿಗ್ಗಾವಿ ಮತ್ತು ಸಂಡೂರಿನಲ್ಲಿ ಭದ್ರ ಇಲ್ಲ, ಹಾಗಾಗಿ ನಾವು ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಾವು ಪ್ರಬಲರು, ಇದು ನಮ್ಮ ಕ್ಷೇತ್ರ, ಬಿಜೆಪಿ ನಮಗೆ ಸಪೋರ್ಟ್ ಮಾಡ್ಲಿ ಅನ್ನೋದು ಜೆಡಿಎಸ್ ನಾಯಕರ ವಾದ. ಮೈತ್ರಿ ಧರ್ಮ ಪಾಲನೆ ಮಾಡಬೇಕು ಬಿಜೆಪಿಯವರು ಅಂತಾರೆ ಜೆಡಿಎಸ್ ನವರು. ಯೋಗೇಶ್ವರ್ ಅವರಿಗೆ ಟಿಕೆಟ್ ಬೇಕಿದ್ರೆ ಮೊದಲು ಜೆಡಿಎಸ್ ಪಕ್ಷನ ಸೇರ್ಕೊಳ್ಳಿ, ಆಮೇಲೆ ಟಿಕೆಟ್ ಕೇಳಲಿ. ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿ ಅಭ್ಯರ್ಥಿಯಾಗಿ ಜೆಡಿಎಸ್ ಚಿಹ್ನೆಯಡಿ ಯೋಗೇಶ್ವರ್ ಅವರು ನಿಲ್ಲೋದಿಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಅಂತಾರೆ ಜೆಡಿಎಸ್ ನಾಯಕರು. ಸ್ನೇಹಿತರೆ, ಡಿ ಕೆ ಶಿವಕುಮಾರ್ ಅವರ ವಕ್ರದೃಷ್ಟಿ ಈಗ ಚನ್ನಪಟ್ಟಣ ಕ್ಷೇತ್ರದ ಮೇಲೆ ಬಿದ್ದಿದೆ. ತಮ್ಮನ ಸೋಲಿನಿಂದ ಕಂಗೆಟ್ಟಿರತಕ್ಕಂತ ಡಿ ಕೆ ಶಿವಕುಮಾರ್ ಅವರಿಗೆ ಚನ್ನಪಟ್ಟಣ ಕ್ಷೇತ್ರ ಪ್ರತಿಷ್ಠೆ. ಈಗ ಮೈತ್ರಿಯವರು ಕಿತ್ತಾಡ್ಕೊಂಡ್ರೆ ಅದು ಗೆಲುವನ್ನು ಅರಿವಾಣದಲ್ಲಿಟ್ಟು ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಂತಾಗತ್ತೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ನಲ್ಲಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ, ನಮಸ್ಕಾರ.